ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಜರಂಗಿ. ನಾವಿವತ್ತು ಕಲಬುರಗಿ ಜಿಲ್ಲೆಯ ಭೀಮಾ ತೀರ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಅಫಜಲ್ಪುರ ವಿಧಾನಸಭಾ ಕ್ಷೇತ್ರವು ಸತತ 2ನೇ ಬಾರಿಗೆ ಕಾಂಗ್ರೆಸ್ ಶಾಸಕ ಎಂ.ವೈ. ಪಾಟೀಲ್ ಆಯ್ಕೆಯಾಗಿದ್ದಾರೆ. ಹಾಗಾದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶಾಸಕ ಎಂ.ವೈ. ಪಾಟೀಲ್ ಅವರು ಕ್ಷೇತ್ರ ಜನರಿಗೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಭರವಸೆಗಳೇನು, ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿಯ ಕೆಲಸಗಳು ನಡೀತಾ ಇದ್ದಾವೆ, ಕ್ಷೇತ್ರದ ಮತದಾರರಿಗೆ ಶಾಸಕ ಎಂ.ವೈ. ಪಾಟೀಲ್ ಅವರು ಸರಳವಾಗಿ ಸಿಗ್ತಾರಾ, ಶಾಸಕ ಎಂ.ವೈ. ಪಾಟೀಲ್ ಅವರ ಕೆಲಸದ ಬಗ್ಗೆ ಕ್ಷೇತ್ರದ ಮತದಾರರು ಕ್ಷೇತ್ರದ ಜನರು ಏನು ಹೇಳ್ತಾರೆ ನೋಡೋಣ. ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಗೊಬ್ಬೂರು ಬಿ ಗ್ರಾಮದಲ್ಲಿದ್ದು, ಗೊಬ್ಬೂರು ಬಿ ಗ್ರಾಮದ ಮತದಾರರು ಇಲ್ಲಿರ್ತಕ್ಕಂಥ ಜನರು ಶಾಸಕ ಎಂ.ವೈ. ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಯಾಕಂದರೆ ಸತತ 2ನೇ ಬಾರಿ ಶಾಸಕರಾಗಿ ಎಂ.ವೈ. ಪಾಟೀಲ್ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಕಾರ್ಯವೈಖರಿ ಬಗ್ಗೆ ಇಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ ನೋಡೋಣ. ಈಗ ಎಂ.ವೈ. ಪಾಟೀಲ್ ಅವರು ನಿಮ್ಮ ಶಾಸಕರಿದ್ದಾರೆ, ಒಂದಲ್ಲ 2ನೇ ಸರಿ ಕಂಟಿನ್ಯೂ ಆಗಿ ಗೆಲ್ಲಿಸಿದ್ದೀರಿ. ಏನು ಕೆಲಸಗಳು ನಡೆದ ನಮ್ಮಲ್ಲಿ ಒಂದು 9 ಟಾಚು ಕೊಟ್ಟಾರಿ, ಮಾಡ್ಯಾರಿ, ಚಲೋ ಮಾಡ್ಯಾರ ಕೆಲಸ ರೀ. ರೋಡ್ ಮಾಡ್ಯಾರಿ, ಎಲ್ಲ ಅನುಕೂಲ ಮಾಡ್ಯಾರ. ಈಗ ನಿಂಬಲ್ಲಿ ಏನು ಸಮಸ್ಯೆಗಳೇನಾವ? ನಂಬಲ್ಲಿ ಸಮಸ್ಯೆ ಇದ್ದು ಎಲ್ಲ ಪರಿಹಾರ ಮಾಡ್ಲತ್ತಾರ ರೀ. ಈಗೇನು ರೋಡ್ಗಳು ಮತ್ತು ರೋಡ್ಗಳು ಚಾಲೂ ಮಾಡ್ಯಾರ ರೀ. ಸಿ ರೋಡ್, ನಾಲಿ ವರ್ಕ ಮತ್ತು ಅಂಗನವಾಡಿ ಚಾಲೂ ಅದ ರೀ. ಕೆಲಸ ಮಾಡ್ಲತ್ತಾರ, ಅದು ಒಳ್ಳೇದು ಮಾಡಿ. ಏನು ಕೆಲಸ ಆಗ್ಬೇಕು ನಿಂಬಲ್ಲಿ? ಇನ್ನು ಏನು ಈಗ ಆಗ್ಬೇಕನ್ನೋದು ಹಿರಿಯರೆಲ್ಲ ನೋಡಿ ಹೇಳಿದ್ರಂದ್ರೆ ಮಾಡ್ತಾರೆ. ಹಾಲ್ಗತ್ತವ್ರು ಇದ್ದಡ್ರದಾಗ ಪೂರಾ ನೀರಿನ ಸಮಸ್ಯೆನೇ ಭಾಳ ಇದೆಯಲ್ಲ. ಈ ಹಿಂದೆ ನಾವೇ ಒಂದ್ಸರಿ ನ್ಯೂಸ್ ಮಾಡಿದ್ವಿ, ಕುಡಿಯೋ ನೀರಿಂದ ಅದ ರೀ. ಅಂದ್ರೂ ಬರ್ತಾವ್ರಿ, ಸ್ವಲ್ಪ ಒಂದು 2 ದಿನಕ್ಕೊಮ್ಮೆ ಹಿಂಗೆ ಮಾಡ್ತಾವೆ. ಈಗ ನೀವು ಯಾವಾಗಾರ ಭೇಟಿ ಆಗ್ಬೇಕಂದ್ರೆ ಸಿಗ್ತಾರೆ ಹೋದ್ರ? ಇಲ್ಲ ಸಿಗ್ತಾರಿ ಸರ, ಹ್ಞೂ ಅಂತಾರೆ ಅಷ್ಟೇ. ಗಮನಕ್ಕೆ ತಂದಾರಿ ಬಿ ಹ್ಞೂ ಅಂತಾರೆ, ಕೆಲಸ ಆಗಿಲ್ರಿ ಅದೊಂದು. ಹ್ಞೂ ಅಂತಾರೆ. ಹಿಡಿದು ಕೇಳತ್ತೀರಿ, ಯಾಕಂದ್ರೆ ಇದು 2ನೇ ಸರಿ ಗೆಲ್ಸಿರಿ? ಇಲ್ಲ ಭಯ, ಈಗ 5-7 ವರ್ಷ ಹಿಡ್ದ ಪೈಲೆ ಒಂದು ಸಾರಿ ತಂದದ್ರಿ. ಈಗ ಬಿ ತಂದಂದ್ರೆ ಬಿ 2 ವರ್ಷ ಆಗ್ಯದಂದ್ರೆ ಬಿ ಗಮನಕ್ಕೆ ತಂದು ಭಾಳ ವರ್ಷ ಐತ್ರಿ. ನೀರಿನ ಸಮಸ್ಯೆ ಇರಲ್ಲ ಆಗ್ಯದ. ಒಟ್ಟು ಇದೊಂದು ಸಮಸ್ಯೆ. ಯಾಕೆ ಮಾಡ್ತಾ ಇಲ್ಲ ಅಂತ ಏನೋ ರೀ ಹೇಳಿ ಸಾಕಾಯ್ರಿ. ಅವ್ರು ಗಮನಕ್ಕೆ ಬಿ ತಂದು 2-3 ಸರಿ ಅಂದ್ರೆ ಬಿ ಹ್ಞೂ ಅಂತಾರೆ, ಹೋಗ್ತಾರೆ, ಬರ್ತಾರ, ಹ್ಞೂ ಅಂತಾರೆ, ಹೋಗ್ತಾರೆ, ಗಮನಕ್ಕೆ ತಂದಿರಿ ಸರ್. ತಂದು ಇಟ್ಟಿದ್ರು. ಈ 2 ವರ್ಷ ಅವಧಿದಾಗ ಏನಾರ ಕೆಲಸ ಆಗ್ಯಾವ? ಆಗ್ಯಾವ ಸರ್. ನಂಬಲ್ಲಿ ಏನೇನು ನಮ್ಮ ಏರಿಯಾದೊಳಗೆ ಏನೇನು ಕೇಳ್ಕೊಂಡ್ರೆ ಅಷ್ಟು ಕೆಲಸ ಮಾಡ್ಕೋತೇ ಬಂದಾರ ಸರ್. ಹಂಗೇನಿಲ್ಲ. ಈಗ ನೀವು ಭೇಟಿ ಆಗ್ಬೇಕಂದ್ರೆ ಸಿಗ್ತಾರೆ ಸರ್. ಎಲ್ಲಿ ಭೀ ಬರ್ತಾರೆ. ಕರೆದ್ರೆ ಯಾರು 4 ಮಂದಿ ಕೂಡ ಕರೆದ್ರೆ ಎಲ್ಲಿ ಭೀ ಬರ್ತಾರೆ ಸರ್. ಹಂಗೇನಿಲ್ಲ. ಖುಷಿ ಇದೆ ಅವ್ರ ಕೆಲಸದಿಂದ? ಹಾಂ ಅದಾಗ ಸರ್. ಅಲ್ಲಿ ನೀವು ಖುಷಿ ಇದ್ರಿ ಕೆಲಸ? ಹಾಂ ಸರ್, ಖುಷಿ ಇದೀವಿ. ಎಮ್.ಎಲ್.ಎ. ಅವರು ಎಂ.ವೈ. ಪಾಟೀಲ್ ಅವರು ಹೋದ ಸರ್ನು ಗೆದ್ಸಿರಿ ಮತ್ತು ಕಂಟಿನ್ಯೂ ಈ ಸರ್ನು ಓಟ್ ಹಾಕಿ ಗೆದ್ಸಿರಿ. ಈ ಸರಿ ಗೆದ್ದ ಮೇಲೆ ಏನು ಕೆಲಸಗಳಾಗತ್ತೆ ನಿಮ್ಮಲ್ಲಿ? ಏನು ರೀ ಸರ, ನಾವು ಏನು ಮಾಡ್ತೇವೋ ಇರ್ದ ಅದು ಮಾಡಿಕೊಡ್ತಾರೆ ರೀ ಅವ್ರು ರೀ. ಹ್ಞೂ ರೀ, ನಾವು ಏನು ಹೇಳ್ತೀವೋ ಅದು ಮಾಡಿಕೊಡ್ತಾರೆ ರೀ. ಸಾಕ್ರಿ ನಮಗೆ. ಏನೇನು ಮಾಡಿರಿ ಕೆಲಸ? ಈಗ ಇಲ್ಲಿ ಊರಾಗ ಅಂದ್ರೆ ಈ ಕೆಲಸ ನೀರಿಂದು ಸವಲತ್ತು ಮಾಡಿಕೊಟ್ರಿ ರೀ. ಅಲ್ಲಿಂದ ಅಂಬೇಡ್ಕರ್ ಇಂದ ತಂದು ಏನದ ಪುನಾದಿನ ತಂದಿಕೆ ಅಂಬೇಡ್ಕರ್ ಇವ್ರಿಗೆ ಕುಡಿಸ್ಬಿಟ್ರೆ ಮೂರ್ತಿ ರೀ. ಹ್ಞೂ ರೀ, ಒಟ್ಟು ಕೆಲಸ ಮಾಡ್ಯಾರ ರೀ. ನಾವು ಏನು ಇದ್ರಿ ಭೀ ಕರೆದ್ರೆ ಭೀ ಬಂದು ನಿಂದ್ರ ನೀತಿ ಅದ್ರ ರೀತಿ ಮಾಡ್ತಾರೆ ರೀ. ಮತ್ತು ಅಂಥವ್ರು ಭೀ ಬರ್ತಾರೆ ಹೋಗ್ತಾರೆ? ಹಾಂ, ಬರ್ತಾರೆ ಹೋಗ್ತಾರೆ ಸರ್. ನಿಮ್ಮ ಸಮಸ್ಯೆ ಕೇಳ್ತಾರೆ ರೀ. ಹೆಂಗಿದ್ದೀಪ್ಪ, ಆರಾಮಿದ್ದಿಲ್ಲ? ಹ್ಞೂ, ಆರಾಮಿದ್ದೀನಿ ರೀ. ಇಲ್ಲ ಚಿಕ್ಕಳದಲ್ಲಿ ಅಡ್ಮಿಷನ್ ಮಾಡಿಸೋದು ಮಾಡಿಸ್ತೀನಿ ಅಂತಾರೆ ರೀ. ಏನು ಕೆಲಸ ಆಗ್ಬೇಕು ನಿಮ್ಮಲ್ಲಿ? ಏನು ಸರ, ಏನು ಕೆಲಸ ಆಗ್ಬೇಕು ನಿಮ್ಗೆ? ಹೇಳಿದ್ರೆ ನಾವು ಏನು ಅರ್ಜೆಂಟ್ ಏನು ಇತ್ತಂದ್ರೆ ಮಾಡಿಕೊಡ್ತಾರೆ. ಅದು ಬಿಟ್ಟು ಏನು ಮಾಡಮ್ರಿ ಸರ ನಾವು? ಹ್ಞೂ ರೀ, ಮಾಡ್ಕೋತೀವ್ರಿ. ಸಾಕ್ರಿ. ಖುಷಿ ಇದ್ರಿ ಕೆಲಸದಿಂದ? ಖುಷಿ ಅದ ರೀ ಸರ್. ಹಾಂ, ಖುಷಿ ಅದ. ಇಲ್ಲಿನ ಏನು ಕೆಲಸಗಳಾಗಬೇಕಂತೀರಿ? ಇಲ್ಲಿ ಕೆಲಸ ನಡೆದವ್ರಿ ರೀ. ಇಲ್ಲಿ ಕಲ್ಯಾಣ ಮಂಟಪ ಮಾಡ್ರಿ, ಅನುಭವ ಮಂಟಪ ಮಾಡ್ಯಾರ, ರೋಡ್ಗಳು ನಡೆದವ್ರಿ, ಆಲ್ಮೋಸ್ಟ್ 70% ಕೆಲಸ ನಡೆದವ್ರಿ. ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲತ್ತಾರೆ ಕೆಲಸ. ಏನು ಕೆಲಸ ಆಗ್ಬೇಕು? ಸಮಸ್ಯೆಗಳೇನ ನಿಮ್ಮಲ್ಲಿ? ಸಮಸ್ಯೆಗಳು ಅವ್ರಿ ಪುಣ್ಯ ಅಂದ್ರೆ ಮಾಡ್ಲತ್ತಾರೆ. ಒಮ್ಮೆ ಹಂಗತ್ತಂತೆ ಮಾಡ್ಲತ್ತಾರೆ. ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ಬಂದರವಾಡ ಗ್ರಾಮದಲ್ಲಿ ಬಂದರವಾಡ ಗ್ರಾಮದ ಮತದಾರರು ಶಾಸಕ ಎಂ.ವೈ. ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಯಾಕಂದರೆ ಇಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರಿದ್ದಾರೆ. ಅವರನ್ನ 2ನೇ ಬಾರಿಗೆ ಶಾಸಕರನ್ನು ಆಯ್ಕೆ ಕೂಡ ಮಾಡಿರುವಂಥದ್ದು. ಈಗ ಈ ಒಂದು ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಈ ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಊರಲ್ಲಿ ಸಮಸ್ಯೆಗಳೇನಾವು ಮೇಜರ್ ಆಗಿ? ಸಮಸ್ಯೆ ಸರ, ರೋಡ್ ಇಲ್ಲ ರೀ, ಒಳ ಚರಂಡಿ ವ್ಯವಸ್ಥೆ ಇಲ್ಲರಿ, ಎಲ್ಲ ಗಲೀಜ್ ಅದ ಸರ. ಕುಡಿಯೋ ನೀರಿನ ವ್ಯವಸ್ಥೆ ಗಂಗಾ ಇದು ಜಲ್ ಜೀವನ ಅದು ಇನ್ನೂ ಆಗಿದೆ ಸರ. ಇನ್ನೂ ಒಟ್ಟ ಕನೆಕ್ಷನ್ ಆಗಿಲ್ಲ ರೀ. ಇನ್ನೂ ಅಲ್ಲಿ ಕಡೆಗೆ ಇದು ನೀರು ಕೂಡ ಸ್ಟಾರ್ಟ್ ಆಗಿಲ್ಲ ರೀ ಅದ್ರದ್ದು ಸರ್. ಭಾಳ ಸಮಸ್ಯೆ ಅವ. ಹಾಗೆ ಒಂದೊಂದು ಹೇಳ್ತಾ ಹೋದ್ರೆ ಭಾಳ ಸಮಸ್ಯೆ ಅವ ರೀ. ಆಮೇಲೆ ನಮ್ಮದು ಎಲ್ಲರೂ ಬಟ್ಟೆ ಹೋಗ್ಬೇಕಂತ ನದಿಗೆ ಹೋಗ್ತಾರೆ ಸರ್. ಅಲ್ಲಿ ಏನೋ CC ರೋಡ್ ಇಲ್ಲ, ವ್ಯವಸ್ಥೆ ಇಲ್ಲ, ಏನಿಲ್ಲ. ಅದೊಂದು ಮಾಡಿಕೊಡ್ಬೇಕು. ಇನ್ನು ಯಾರು ಒಟ್ಟು ಅದ್ರ ಬಗ್ಗೆ ತಲೆ ಕೆಡಿಸುತ್ತಾ ಇಲ್ಲ. ಈಗ ಎಂ.ವೈ. ಪಾಟೀಲ್ ಅವರಿಗೆ 2ನೇ ಸರಿ
ಓಟ್ ಹಾಕಿ ಮತ್ತೆ ಗೆಲ್ಸಿದ್ರಿ. ಈಗ ಚುನಾವಣೆ ಸಂದರ್ಭದಾಗ ಎಲ್ಲ ಸಮಸ್ಯೆಗಳು ಹೇಳಿರೋ ಅವ್ರಿಗೆ. ಸರ್ ಎಲ್ಲ ಹೇಳಿದ್ದೇವೆ ಸರ್, ವರ್ಷನ ಬರ್ತಾರೆ ಕೇಳ್ತಾರೆ ಹೋಗ್ತಾರೆ, ಯಾರು ಇಲ್ಲಿ ಬಂದು ಬರೀ ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಸರ್. ಇಲ್ಲಿ ಇನ್ನೂ ಸಿ ಸಿ ರೋಡ್ ಇಲ್ಲ, ಜನರಿಗೆ ಭಾಳ ತಕ್ಲೀಫ್ ಆಗುತ್ತೆ ಸರ್. ಮಳೆ ಬಂದು ಇಲ್ಲಿ ಕಂಬಗಳು, ವಿದ್ಯುತ್ ಕಂಬಗಳಿಗೆ ಲೈಟ್ ಇಲ್ಲ ಸರ್, ಬಲ್ಪ್ಗಳಿಲ್ಲ. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ಸರ್, ಅವರು ಬರ್ತಾರೆ ಇವರು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ, ಆದ್ರೆ ವರ್ಕ್ ಆಗಲಾಗಿದೆ ಸರ್. ಇಲ್ಲ ಹೋಸರ್ನು 5 ವರ್ಷ ಸ್ಪೀಡ್ ಅವರೇ ಇದ್ರು, ಈಗ ಮತ್ತೆ 2 ವರ್ಷ ಆಯ್ತು. ಈಗ 2 ವರ್ಷ ಆಯ್ತು ಸರ್. ಇದು ಒಟ್ಟು ವರ್ಕ್ ಆಗಿಲ್ಲ ಸರ್. ಅಲ್ಲಿ ನದಿಗೆ ಹೋಗ್ಲಿಕ್ಕೆ ಸರ್ ಮೊನ್ನೆ ಬಾದ್ಮಿ ಅಮಾಸಿ ಪಾಲ್ಕಿತ್ತು ಸರ್, ಪೂರ್ತಿ ಮಳೆ ಸರ್, ಒಟ್ಟು ಕೆಸರನ್ ಕೆಸರು ಸರ್, ಹೋಗೋ ಪ್ಲೇನೇ ಇಲ್ಲ ಸರ್. ಈ ಸರಿ ಎಲೆಕ್ಷನ್ ಮುಗಿದು ಮತ್ತೆ 2 ವರ್ಷ ಆಯ್ತು. ಓಟ್ ಕೇಳಿಗೆ ಬಂದವ್ರು ಮತ್ತೆ ವಾಪಸ್ ನಿಮ್ಮ ಊರಿಗೆ ಬಂದಾರ, ನಿಮ್ದು ಸಮಸ್ಯೆ ಕೇಳ್ಯಾರ? ಏನು ಬರಲ್ಲ ಸರ್, ಗೆದ್ದ ಬಳಕ ಆ ಕಡೆ ಹೋಗ್ಬಿಡ್ತಾರೆ ಸರ್, ಬರಲ್ಲ ಹೋಗ್ಬಿಡ್ತಾರೆ ಅವ್ರು. ಏನ್ರಿ ಯಾರು ಉದ್ಘಾಟನೆ ಇದ್ದು ಶಾಲೆ ಸ್ಕೂಲ್ದು ಅಲ್ಲಿ ಏನ್ರ ಊರಂದು ಅಲ್ಲಿ ಫಂಕ್ಷನ್ ಅಲ್ಲಿ ಯಾರೇ ಸಾತ್ರ ಅಂತ ಕಾರ್ಯಕರ್ತರು ಹೇಳಿದ್ರಂದ್ರೆ ಊರಿಗೆ ಬರ್ತಾರೆ, ಅಲ್ಲಿ ಸೀದಾ ಹೋಗ್ಬಿಡ್ತಾರೆ, ಗಾಡಿಯಿಂದ ಅವ್ರ ಮನೆಗೆ ಬರ್ತಾರೆ, ಹೋಗ್ಬಿಡ್ತಾರೆ ಅವ್ರು. ಈ 2 ವರ್ಷದಾಗ ಏನು ಕೆಲಸ ಆಗ್ಯಾವ ನಿಮ್ಮಲ್ಲಿ? ರೀ ಕೆಲಸ ಏನು ಇಲ್ರಿ, ಅದೇ ಒಂದು ಇದು ಅಗಸಿ ಕಟ್ಟಿ ಒಂದು ಮಾಡಿರೋರಿ ಸರ್. ಅದು ಪೂರ್ತಿ ಆಗಿಲ್ಲ. 2 ವರ್ಷ ಏನು ಕೆಲಸಗಳಾಗಿಲ್ಲ ನಿಮ್ಮಲ್ಲಿ? ಏನು ಮಾಡಿಲ್ರಿ. ಬರ್ತಾರೆ ಇವ ಹೇಳೇನಲ್ರಿ, ಬರ್ತಾನ್ರಿ, ಇದೊಂದು ಅಡ್ಡ ಆಗ್ಯದ ಅವ್ರಿಗೆ ರೀ. ಇಲ್ಲಿ ಬರ್ತಾರ, ಅಲ್ಲಿ ದೂರ ಇಲಾಖೆಗೆ ಹೇಳ್ತಾರ್ರಿ, ಚಾ ಮಾಡಿಸಿಡುವಪ್ಪ 1-2 ಕಪ್, ಚಾ ಕುಡಿತಾರ, ಇಟ್ಟಿರ್ತಾರ, ಹೋಗ್ಬಿಡ್ತಾರೆ. ಈಗ ಇಷ್ಟೆಲ್ಲ ಸಮಸ್ಯೆ ಅಂತ ಹೇಳಿಕತ್ತೀರಿ, ಈಗ ಓಟ್ ಕೇಳಲಿಕ್ಕಂತೂ ಪಕ್ಕ ಬರ್ತಾರೆ. ಹೌದಾ? ಬಂದ ಏನ್ ಹೇಳ್ತಾರೆ? ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ ಇರ್ತಾರೆ, ಕೆಲಸ ಇಲ್ಲ, ದುಡ್ಡಿಗೆ ಆಸೆ ಪಡ್ತಾರೋ ಏನು ಮಾಡ್ತಾರೋ ಅವ್ರನ್ನ. ಈಗ ಏನು ಖುನ ಹಿಡಿಯಂಗಿಲ್ರಿ, ಯಾವ್ರನ್ನ ಅಂತ ಕೇಳ್ತಾರ್ರಿ. 4-5-6 ಮಂದಿ ಅರ್ರಿ, ಅವ್ರಿಗೂ ಒಂದೊಂದ್ಸಲ ಖುನ ಹಿಡಿದಿಲ್ರಿ. ಅವ್ರಿಗೂ ಖುನ ಹಿಡಿದಿಲ್ರಿ. ಒಂದೊಂದ್ಸಲ ಅಚಾನಕ್ ಹಿಂಗ ಭಾಳ ತಿಳಿಸಿ ಹೇಳಿದಾಗ ಅಂತ ಖುನ ಹಿಡಿತಾರೆ. ಈಗ ನಮ್ಮಂತವ್ರು ಹೋದ್ರೆ ಹೆಂಗೆ ಖುನ ಹಿಡಿತಾರ ಅವ್ರಿ. ಈಗ ನೀವು MLA ಅವ್ರ ಕೆಲಸ ಬಗ್ಗೆ ಏನು ಹೇಳ್ತೀರಿ ಫೈನಲಿ? ರೀ ಏನು ಹೇಳ್ತಾರೆ ಕೆಲಸ ಬಗ್ಗೆ? ಜೀರೋ ರೀ. ನಮ್ಮ ಅಫಜಲ್ಪುರ ತಾಲೂಕು ಈ ಕರ್ನಾಟಕದ ಅದೋ ಇಲ್ಲ ನಂಗೆ ಅನಿಸ್ಬಿಟ್ಟು. ನಿಮ್ಮ ಕ್ಷೇತ್ರದ ಏನು ಕೆಲಸಗಳು ಆಗ್ತಾ ಇಲ್ಲ? ಎಲ್ಲಿ ಕೆಲಸ ಏನು ಮಾಡ್ರಿ ಕೇಳ್ರಿ. ಅವ್ರು ಶಾಸಕರೇ ಬರ್ರಿ, ಅವ್ರ ಪುತ್ರ ಕೈಯಾಗ ಎಲ್ಲ ಆಡಳಿತ ರೀ ಅಫಜಲ್ಪುರ. ಅವ್ರ ಮಾಡ್ತಾರ? ಪೂರ ಅವರೇ ಅವ್ರ ಪುತ್ರ ರೀ. ಶಾಸಕರೇ ನಾವು ಮಾರಿ ಕೆಲಸ ಮಾಡ್ತಾರ ಅವರು? ಏನು ಮಾಡಲ್ರಿ, ಎಲ್ಲ ತಿರುಗಾಡೋದು ಅವರೇ ಮಾಡ್ತಾರೆ. ಮತ್ತೆ ಶಾಸಕರೇ ಒಂದು ಏನು ಸ್ಟೇಟ್ಮೆಂಟ್ ಇಲ್ಲ, ಏನೂ ಇಲ್ಲ. ತಾಲೂಕು ಬಗ್ಗೆದಾಗ ಆಡಳಿತ ಏನೇ ಹೊಟ್ಟೆ. ಶಾಸಕರು ಯಾರ ನಿಮ್ಮಲ್ಲಿ? ನಮ್ಮಲ್ಲಿ ಶಾಸಕರ ಹೆಸರು ಮಾತ್ರ MA ಪಾಟೀಲ್ ಇದಾರೆ, ಆಡಳಿತ ಮಾತ್ರ ಅವ್ರ ಮಗ ಮಾಡ್ತಾರೆ. MLA ಯಾರು, ಆಡಳಿತ ಮಾಡೋರು ಯಾರು, ಹಂಗಾಗ್ಬಿಟ್ಟದ ಪರಿಸ್ಥಿತಿ ನಮ್ಮ ತಾಲೂಕು. ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ದೇವಲ ಗಾಣಗಾಪುರದಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರರು ಶಾಸಕ MY ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಸರ್, ಈಗ ದೇವಲ ಗಾಣಗಾಪುರ ಅಂದರೆ ಪುಣ್ಯಕ್ಷೇತ್ರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸೇರಿ ನಾನಾ ಭಾಗದಿಂದ ಭಕ್ತರೆಲ್ಲ ಬರ್ತಾರೆ. ಇಲ್ಲಿ ಮೇಜರ್ ಸಮಸ್ಯೆಗಳನ್ನು ನಿಮ್ಮ ಶಾಸಕರು MY ಪಾಟೀಲ್ ಅವರಿಂದ ಏನೇನು ಕೆಲಸಗಳು ಆಗ್ಯಾವ ಇಲ್ಲಿ? ಶಾಸಕರ MY ಪಾಟೀಲಿಂದ ಯಾವುದೇ ಕೆಲಸ ಆಗಿಲ್ಲ. ಈ ಮೊದಲು ಈಗ 2 ವರ್ಷದ ತಳಗೆ ಏನಿತ್ತು ಅದಕ್ಕಿಂತ ಇನ್ನು ಕಳಪೆನೇ ಆಗ್ಯದ. ಪುನಃ ಈ ಹೊಸದಾಗಿ ಏನು ಕೆಲಸ ಇಲ್ಲ. ನಿಮ್ಮ MLA ಅವರು ಚುನಾವಣೆ ಬಂದ ಸಂದರ್ಭದಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ ಈ ವಿಚಾರಗಳು ಕೇಳಿದ್ರೆ ಅವ್ರು ಏನಂತಾರೆ? ಏನು ಹೇಳ್ತಾರೆ ರೀ, ಎಲ್ಲರೂ ಊರಿನ ಜನನೂ ಹೇಳ್ತಾರೆ. ಅವ್ರು ಮತ್ತೆ ಮಾಡ್ತೀವಿ ಅಂತಂತಾರೆ. ಗೌರ್ಮೆಂಟ್ ಬಲ್ಲೇ ದುಡ್ಡಿಲ್ಲ, ಅದು ಮತ್ತೆ ಏನು ಮಾಡ್ತಾರೆ ರೀ? ಅಭಿವೃದ್ಧಿ ರೀ ಏನು ಮಾಡ್ತಾರೆ? ಗೌರ್ಮೆಂಟ್ ಬಲ್ಲೇ ದುಡ್ಡಿಲ್ಲ, ಅದು ಅನುದಾನ ರೀ ಎಲ್ಲಿದ್ದು ಬಿಡುಗಡೆ ಮಾಡ್ಬೇಕು, ಅವ್ರಿಗೆ ಎಲ್ಲಿದು ಕೊಡ್ಬೇಕ್ರಿ? ಎಲ್ಲಿ ಅವ್ರು ಅನುದಾನ ತೊಗೊಂಡು ಅವ್ರು ಬಂದು ಮಾಡ್ಬೇಕ್ರಿ? ಏನು ರೀ ಅನುದಾನ ಇಲ್ಲ, ಮೇನ್ ಇಲ್ಲಿ ಅನುದಾನ ಬಿಡುಗಡೆ ಇಲ್ಲ ನಮ್ಮ ತಾಲೂಕಕ್ಕೆ. ಈಗ ನಿಮ್ಮ ಶಾಸಕರು ನಿಮ್ಮ ಸಮಸ್ಯೆ ಹೇಳ್ಕೊಂಡು ಅವ್ರಿಗೆ ಭೇಟಿ ಆಗಬೇಕು, ಎಲ್ಲ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಸಿಗ್ತಾರೆ ನಿಮಗೆ? ಮಾಡ್ತಾರೆ ರೀ, ಹಂಗೇನಿದು ಇಲ್ಲ, ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೆಲಸ ಆಗ್ಬೇಕಲ್ರಿ, ಕೆಲಸ ಆಗ್ಬೇಕಲ್ಲ ಮೇನ್. ಎರಡನೇ ಸರಿ ಗೆದ್ದಿದ್ದಾರೆ ಅವರು, ಮತ್ತೆ ಈ ಸರಿ ಶಾಸಕರಾದ್ಮೇಲೆ ನಿಮ್ಮೂರಾಗ ಏನು ಕೆಲಸಗಳು ಅಲಿಕತ್ತಾವ ಇಲ್ಲ? ನೋಡಿ ಸರ್, ಇಲ್ಲಿವರೆಗೆ ಯಾರು ಬಂದ್ರೇನು ಯಾರು ಬಿಟ್ರಿ ಯಾರು ಏನು ಮಾಡಲ್ರಿ ಸರ್. ಇಲ್ಲಿ ಬರೇ ಬರ್ತಾರ, ದರ್ಶನ ತಗೋತಾರ, ಹೋಗ್ತಾರ. ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಏರಿಯಾದಾಗ ಸರಿ ಅದ ರೀ, ಒಂದು ಏರಿಯಾದಾಗ ಸರಿ ಇಲ್ಲ. ವಾರ್ಡ್ ನಂಬರ್ 1ದಾಗ ಅದ, ವಾರ್ಡ್ ನಂಬರ್ 3ದಾಗ ಸತ್ ಹೋಗ್ತಾರೆ ಜನ. ಈಗ ಇದ್ದವ್ರಿಗೆ ಬೋರ್ ಅದ ರೀ, ಇಲ್ಲಾರ್ದವ್ರು ಎಲ್ಲಿ ಹೋಗ್ಬೇಕ್ರಿ? ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದ ತೆಲ್ಲೂರು ಗ್ರಾಮದಲ್ಲಿದೆ. ತೆಲ್ಲೂರು ಗ್ರಾಮದ ಮತದಾರರು, ತೆಲ್ಲೂರು ಗ್ರಾಮದ ಜನರು ಶಾಸಕ MY ಪಾಟೀಲ್ ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಿಮ್ಮೂರಾಗ ಏನೇನಾರ ಕೆಲಸ ಆಗ್ಯಾವ್ರಿ? ಇಲ್ಲೇ ರೋಡ್ ಇನ್ನೂ ಮಾಡ್ಲಿಕತ್ತಾರ ರೀ, ರೋಡ್ ನಡೆದವ. ಇಲ್ಲಿ ತೆಲ್ಲೂರು ಟು ಹಳ್ಳಿ ರೋಡ್ ಒಂದು ಇನ್ನೂ ಮಾಡೋದತ್ತ ಒಂದು ಅರ್ಧ ಕೆದರಿಕೆ ಬಿಟ್ಟಾರ್ರಿ. ಆಯ್ತಾಕಿ ಇಲ್ಲಿ ಹೊಲಗಳಿಗೆ ಹೋಗೋ ರೋಡ್ ಒಂದು ಯಾರೋ ಹಿಡಿದಾರಲ್ಕತ್ತಾರ, ಸಾಲಿ ಯಾರೋ ಹಿಡಿದಾರತ್ತೇನೋ ಕೆಲಸ ರೆಡಿ ಆಗಿಲ್ಲ. ನಿಮ್ಮಲ್ಲಿ ಮೇಜರ್ ಸಮಸ್ಯೆ ಏನದ ರೀ?
ನಂಬಲ್ಲಿ ಏನು ಸಮಸ್ಯೆ ರೀ, ಕುಡಿಯೋ ನೀರಿಂದ ಇಟ್ಟು ಸಮಸ್ಯೆ ಇತ್ತು, ನಡೆದ ಹಂಗೆ ಹಿಂಗೆ ಮಾಡ್ಲಿಕತ್ತಾರ. ಪಂಚಾಯತಿಯವರು ಹಂಗೆ ಏನಾದ್ರೂ ಅದಕ್ಕೆ ಮಾಡ್ಯಾರ. ಈಗ ನಿಮ್ಮ MLA ಅವ್ರಿಗೆ ನೀವು ಭೇಟಿ ಆಗಬೇಕು, ನಿಮ್ದು ಏನೋ ಸಮಸ್ಯೆ ತೊಗೊಂಡು ಹೋಗ್ಬೇಕು ಅಂದ್ರೆ ಸಿಗ್ತಾರೆ? ಹಾಂ, ಸಿಗ್ತಾರೆ ಸರ್, ಸಿಗ್ತಾರೆ. ಹಾಂ, ಚಲೋ ಹೋದ್ರೆ ಸ್ಪಂದಿಸ್ತಾರೆ, ಚಲೋ ಆಗಿ ಇದು ಮಾಡ್ತಾರೆ. ಆಯಿತು, ಅಟ್ಟೇನು ಊರುಗಳು ಅಟ್ಟೇನು ಡೆವಲಪ್ ಇಲ್ಲ ರೀ. ಹಾಂ, ಈಗ ವಾರ್ಡ್ ಫೀಲ್ಡ್ನಾಗ ಮಾಡಿದ್ದಾರೆ. ಈ ಸದ್ದು ಏನು ಬಂದಿಲ್ಲ ರೀ. ಏನು ರೋಡ್ ಕೊಡ್ತಾರೆ ರೀ, ಈಗೇನು ಕಾಂಟ್ರಾಕ್ಟ್ರ್ ಕೊಡ್ತಾರೆ, ಅವ್ರೇನು ಅರ್ಧಂಬರ್ಧ ಮಾಡ್ತಾರೆ. ಇಟ್ಟು ಏನದ ಅದು ಮಣ್ಣು ಮುಚ್ಚೋದು ಆಯ್ತು, ಹೋಗೋದು. ಪಾಪ MLA ಅವ್ರು ಕೂತಿ ಕೆಲಸ ಕೊಟ್ಟಿರ್ತಾರೆ. ಅವರು ಇಲ್ಲಿ ಬಂದು ಇವರು ಅರ್ಧಂಬರ್ಧ ಕೆಲಸ ಮಾಡೋದು, ಅರ್ಧ ಏನದ ದುಡ್ಡು ಏನದ ಎತ್ತದು. MLA ಕೆಲಸ ಖುಷಿ ಇದೀರಿ? ಹಾಂ, ಖುಷಿ ಇದೀವಿ ರೀ. ಹಾಂ ಹಾಂ. ಶಾಸಕ MY ಪಾಟೀಲ್ ಅವರ ಸ್ವಂತ ಊರು ದೇಸಾಯಿ ಕಲ್ಲೂರು ಗ್ರಾಮದಲ್ಲಿದೆ. ದೇಸಾಯಿ ಕಲ್ಲೂರು ಗ್ರಾಮದ ಮತದಾರರು ಇಲ್ಲಿರ್ತಕ್ಕಂಥ ಜನರು ಶಾಸಕ MY ಪಾಟೀಲ್ ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಕೆಲಸಗಳು ಆಗ್ಯಾವ್ರಿ ಹೊಸು, ಇನ್ನು ನಮ್ಮ ಮುಂದೆ ಆಗ್ಬೇಕಾಗ್ಯದ್ರೆ ಆತವ್ರಿ. ಏನು ಕೆಲಸ ಆಗ್ಬೇಕಾಗಿ ಏನಾರ? ಬ್ಯಾಂಕ್ ಮಾಡ್ಯಾರ್ರಿ, ಸಾಲಿ ಮಾಡ್ಯಾರ, ಮ್ಯಾಟ್ರಿಕ್ ತನ ರೀ. ಹಾಂ, ಊರಾಗ ಸರ್ಕಾರ ದವಾಖಾನೆ ಮಾಡ್ಯಾರ, ದವಾಖಾನೆ ಮಾಡ್ಯಾರ, ಹಾಸ್ಟೆಲ್ ಮಾಡ್ಯಾರ. ಇನ್ನೂ ಏನು ಮಾಡ್ಬೇಕು ರೀ, ಮಿತಿ ಮೀರಿ ಮಾಡ್ಯಾರ. ಅವರು ಎಕ್ತದ ಪ್ರಕಾರ ಮಿತಿ ಮೀರಿ ಮಾಡ್ಯಾರ. ಬಿದ್ದರೂ ಮಾಡ್ಯಾರ, ಎದ್ರೂ ಮಾಡ್ಯಾರ್ರಿ. ಹೆಂಗೆ ಅನ್ನಿಸ್ತದೆ ನಿಮ್ಮ ಊರ್ದವ್ರು MLA ಹೆಂಗೆ ಅನ್ನಿಸ್ತದೆ ನಿಮಗೆ? ಚಲೋ ರೀ. ಹಾಂ, ಒಳ್ಳೆಯವ್ರು ರೀ. ಎಲ್ಲ ಕೆಲಸ ಮಾಡ್ತಾರೆ. ಏನು ಬಂದ್ರೆ ನಮಗೇನು ಅಂಥದ್ದು ನೀಗಿಸ್ಬಿಡ್ತಾರೆ ರೀ ಕೆಲಸಗಳು, ಏನು ನಿಂದ್ರು ಕೂಡ ಅಲ್ರಿ. ಈಗ MLA ಅವರು ನಿಮ್ಮ ಊರ್ದವ್ರೆ, MY ಪಾಟೀಲ್ ಅವರು ನಿಮ್ಮ ಊರಿಗೆ ಬರ್ತಾರೆ? ಅವರು ಬರ್ತಾರೆ ರೀ, ಕಲ್ರಿಗೆ ಬರ್ತಾರೆ. ಹೊಲ ಮನೆ ಅವು ಎಲ್ಲರೂ ಬರೀಬೇಕಲ್ರಿ, ಎಲ್ಲರದ್ದು ಹಂಗೆ ಬರ್ತಾರೆ. ಏನೇನು ಕೆಲಸ ಮಾಡ್ರಿ ಇಲ್ಲಿ? ಎಲ್ಲ ರೋಡ್ ಮಾಡ್ಕತ್ತಾರೆ ರೀ, ರೋಡವ ಎಲ್ಲ ಮನೆಗಳು ಹಾಕ್ಯಾರ, ಎಲ್ಲ ಹಾಕ್ಯಾರ ಎಲ್ಲ. ಇನ್ನು ಏನು ಸಮಸ್ಯೆ ಅವ ಇಲ್ಲಿ? ಇನ್ನೂ ಏನು ಸಮಸ್ಯೆ ಇಲ್ರಿ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಗತ್ತರ್ಗ ಗ್ರಾಮದಲ್ಲಿ, ಗತ್ತರ್ಗ ಗ್ರಾಮದ ಮತದಾರರಲ್ಲಿರ್ತಕ್ಕಂಥ ಜನರು ಏನು ಹೇಳ್ತಾರೆ ನೋಡೋಣ. ಸರ್, ಈಗ ನಿಮ್ಮ ಶಾಸಕರು MY ಪಾಟೀಲ್ ಅವರು ಹೋದ ಸರಿನೂ ಗೆದ್ದಿರಿ, ಈ ಸರಿನೂ ಗೆದ್ದಿರಿ. ಈ ಸರಿ ಗೆದ್ದಿನೂ 2 ವರ್ಷ ಆಯಿತು. 2 ವರ್ಷ ಪೀರಿಯಡ್ನಾಗ ನಿಮ್ಮೂರ ಏನೇನಾರ ಕೆಲಸ ಆಗ್ಯಾವ ಇಲ್ಲ? ಆಗ್ಯಾವ ಸರ್, ಆಗ್ಯಾವ್ರಿ. ಹಂಗೇನಿಲ್ಲ ರೀ. ನಿಮ್ಮೂರ ಏನು ಸಮಸ್ಯೆಗಳವ ರೀ? ಬಾತ್ರೂಮ್ ಇಲ್ಲ ರೀ, ಸಂಡಾಸ ಹೆಣ್ಮಕ್ಳಿಗೆ. ಮತ್ತು ಅಫ್ಜಲ್ಪುರದಿಂದ ಗತ್ತರಿ ತನ ರೋಡ್ ಅರ್ಧ ಆಗ್ಯಾವ, ಅರ್ಧ ಇಲ್ಲ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ, ದೇಸಾಯಿ ಕಲ್ಲೂರು ಗ್ರಾಮ ಅಂದರೆ ಶಾಸಕ MY ಪಾಟೀಲ್ ಅವರ ಸ್ವಂತ ಊರು. ಈ ಸ್ವಂತ ಊರಿನಲ್ಲಿರ್ತಕ್ಕಂಥ ಮತದಾರರು, ಗ್ರಾಮಸ್ಥರು ಶಾಸಕ MY ಪಾಟೀಲ್ ಅವರ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಈ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅದನ್ನು ನೋಡೋಣ. ಇಲ್ಲಿ ಯಾವ MLA ಆದಾಗೂ ಯಾರೂ ಮಾಡಿಲ್ಲ ರೀ. ಇವರು ಅನೇಕ ಕೆಲಸಗಳು ಹೆಚ್ಚಾಗಿದ್ದು MY ಪಾಟೀಲ್ MLA ಆದಾಗೆ ನಮ್ಮ ಊರಿಗೆ ಕೆಲಸ ಆಗ್ಯಾವ ರೀ. ಸರ್ಕಾರ ದವಾಖಾನೆ, ಹಾಸ್ಟೆಲ ಮತ್ತು ಹೈಸ್ಕೂಲ್ ಇದ್ದಿದ್ದಿಲ್ಲ ರೀ. ಇಲ್ಲಿ ಹೈಸ್ಕೂಲ್ ತಂದವ್ರು ಇವರೇ. ಇನ್ನು ಅಭಿವೃದ್ಧಿ ಕೆಲಸಗಳು ಭಾಳ ಮಾಡ್ರಿ ಇಲ್ಲಿ. ಈ ಸರ್ ಕಂಟಿನ್ಯೂ MLA ಆಗ್ಯಾರ. ಹೆಂಗೆ ಅನ್ನಿಸ್ತು ನಿಮ್ಮ ಊರದಲ್ಲಿ? ಹೆಂಗೆ ಅನ್ಸಕ್ಕತ್ತೇನು ಅಲ್ಲಕ್ಕೇನದ್ರಿ, ಅವರು ಅಭಿವೃದ್ಧಿ ಅವರಿದ್ದಾಗೆ ಕೆಲಸ ಆಗ್ಯಾವ್ರಿ, ಅದೆಲ್ಲ ಆಗ್ಯಾವ. ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ನಾಲಿಗಳು ಆಗಬೇಕು, ವ್ಯವಸ್ಥೆ ಆಗಬೇಕು. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ರೀ ಕೆಲಸಗಳು. ಖುಷಿ ಇದೆ ಅವ್ರ ಕೆಲಸದಿಂದ? ಹಾಂ, ಅವ್ರ ಕೆಲಸನೇ ಖುಷಿ ಅದ ರೀ. ಅವರೇ ಮಾಡ್ತಾರೆ ಕೆಲಸ, ಇಲ್ಲಿ ಮಾಡೋರು ಅವರೇ ರೀ. ನಮ್ಮ ಊರಿಗೆ ಕೆಲಸ ಮಾಡೋದೇ MY ಪಾಟೀಲ್. MY ಪಾಟೀಲ್ ಅವರು ಎಲೆಕ್ಷನ್ ಟೈಮ್ದಾಗ ಓಟ್ ಕೇಳಕ್ಕಂತೂ ಬರ್ತಾರೆ, ಹೌದಾ? ಅವು ಬಂದಾಗ ಏನು ಭರವಸೆ ಕೊಟ್ಟು, ನಿಮ್ಮ ಏರಿಯಾಗೆ ಏನು ಮಾಡ್ಕೊಡ್ತೀವಿ ಒಂದು ಭರವಸೆ ಕೊಟ್ಟು? ನಮ್ಮ ಏರಿಯಾಕ್ಕೆ ಸರ ಬರಲ್ರಿ ಅವರು, ಮೊನ್ನೆ ಮಾತ್ರ ಬರಲ್ಲ. ಬಂದ್ರು ಹೇಳ್ತಾರೆ ರೀ, ಹಂಗೆ ಮಾಡ್ತೀವಿ ರೋಡ್, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನೂ ಮಾಡಿಲ್ಲ ರೀ. ಮತ್ತೆ ಏನು ಕೆಲಸ ಆಗ್ಬೇಕು ನಿಮ್ಮಲ್ಲಿ ಮೇಜರ್? ಮೇಜರ್ ಅಲ್ಲಿಗೆ ಏನದ ಟಾಯ್ಲೆಟ್ ರೀ. ಯಾವಾಗಲೂ ಮೇಜರ್ ಕೆಲಸ ಅಂದ್ರೆ ಅದು ಒಂದೇ ರೀ, ಯಾವಾಗೇನು ಬೇರೆದಿಲ್ಲ ರೀ. ಒಂದು ಮೇಜರ್ ಒಂದು ಮನುಷ್ಯ ಕಣ್ಣು ಮುಂದೆ ಕಾಣಿಸಿರ್ತವೆ, ಒಂದು ಲೈಟ, ಗಟ್ರ, ಒಂದು ಟಾಯ್ಲೆಟ, ಇವು 3 ಬಿಟ್ಟರೆ ಸ್ವಚ್ಛ ಇರ್ತದೆ ಅಷ್ಟೇ ಊರಿ. ಬಿಟ್ಟು ಮತ್ತು ರೋಡ ಅದಿಷ್ಟು ಮೇಜರ್ ಕೆಲಸ ಅಷ್ಟೇ ಮಾಡ್ಕೊಂಡು ಹೋದ್ರೆ ಜನಗಳು ನಂಬ್ತಾರೆ ರೀ. ಬಿಟ್ರೆ ಮತ್ತು ಅಭಿವೃದ್ಧಿಗಳು ಮಾಡ್ಕೊತ ಹೋಗ್ಬೇಕು ರೀ. ಬಿಟ್ಟು ಗೆದ್ದಾದ್ಮೇಲೆ ಹೋಯ್ತು ಮನ್ಯಾಗ ಕುಂದ್ರೋದು, ಆಮೇಲೆ ಊರೇ ನೋಡೋದಿಲ್ಲ ಅಂದ್ರೆ ಏನಿಲ್ಲ ರೀ. ಮುಗಿದ್ರೆ ಅವ್ರ ಕಂಡೀಷನ್. ಈಗ ಯಾವುದೋ ಒಂದು ಮನುಷ್ಯ ಚಂತನ ಅದೇ ನೋಡುತ್ತೆ ಅಂತ ಮುಗಿದ್ರೆ ಅವ್ರ ಕಂಡೀಷನ. ಮುಂದಿನ ಸಾರ್ತಿ ತೋರಿಸ್ತಾರೆ ಮಂದಿ, ಸಾಕೇ ಈಗ ಅವ್ರಿಗೆ. ಎಷ್ಟು ಮಂದಿ ಕಣ್ಣು ಮುಂದೆ ಕೂತಾರ, ಏನಿಲ್ಲ, ಎಲ್ಲ ಎಂಥದ್ದು ಜನಗಳು ಬಂದಾರ ಗೊತ್ತಾಗ್ಯದ ಅವಾಗ. ಅದಕ್ಕೆಲ್ಲ ನಮ್ಮ ಮೋಣಿಗೆ ಸನಿನೂ ಅಯ್ಯಲ್ರಿ ಈಗ ಅವರು.
ಅಫ್ಜಲ್ಪುರ ಪಟ್ಟಣದ ಜೈ ಭೀಮ್ ನಗರದಲ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ಮತದಾರರು ಶಾಸಕ MY ಪಾಟೀಲ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಿಜಕ್ಕೂ ಈ ಒಂದು ಜೈ ಭೀಮ್ ನಗರದಲ್ಲಿ ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು, ಆ ಭರವಸೆ ಅಂತವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಸರಿ ಹೆಂಗೆ ಕೆಲಸ ಮಾಡಿಕತ್ತಾರ? ಈ ಸಾರಿ ಆರ್ಸಿ ಬಂದ್ರೂ ಕೆಲಸನೇ ಮಾಡಿಲ್ಲ ಸರ್. ಏನು ಯಾವುದು ಅಭಿವೃದ್ಧಿ ಕೆಲಸ ಇಲ್ಲ. ರೋಡ್ ಸರಿಯಾಗಿಲ್ಲ, ಶೌಚಾಲಯ ಇಲ್ರಿ, ಇದು ಕಮಿಟಿ ಹಾಲ ಮಾಡ್ತೀನಿ ಅಂದ್ರೆ ಅದನ್ನು ಮಾಡಿಲ್ಲ ರೀ, ಯಾವುದೂ ಮಾಡಿಲ್ಲ ಸರ್. ಓಟ್ ಕೇಳಿಗೆ ಬಂದ ಮೇಲೆ ಮತ್ತೆ ನಿಮ್ಮ ಏರಿಯಾಗೆ ಬಂದಾರ, ನಿಮ್ಮ ಜನರ ಸಮಸ್ಯೆಗಳು ಕೇಳಿ ಇಲ್ಲಿ ಸಮಸ್ಯೆಗಳು ನೋಡ್ಯಾರ ಅವ್ರು ನಮ್ಮಲ್ಲಿ ಬರ್ತಾರೆ ಸರ್. ಇದೇ ಜಾತ್ರೆಗೆ ಬಂದಾರ್ರಿ. ಏನ್ರಿ ಸಮಸ್ಯೆ ಇತ್ತಂದ್ರೆ ಹೇಳ್ದೆ ಅಂದ್ರೆ ಬರ್ತಾರೆ ರೀ. ನಾವು ಅವ್ರು ನಮ್ಮ ಕೆಲಸ ಏನ್ರಿ ಇದ್ರೆ ನೀವು ಏನು ಕೆಲಸ ಇದ್ರೆ ಬೇಕಾದ್ ಕೇಳ್ರಿ, ನಾವು ಬಂದು ಮಾಡ್ತೇವೆ ಅಂತ ಹೇಳ್ತಾರೆ ಸರ್. ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾರೆ ರೀ. ಅವರು ಖುಷಿ ಇದ್ರೆ ಅವ್ರ ಕೆಲಸದಿಂದ ಅವ್ರಿಂದ ನಾವು ಖುಷಿ ಇದ್ದೇವೆ. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಅವ್ರಿಗೆ 100ಕ್ಕೆ 100 ಕೊಡ್ತೇವೆ ರೀ ನಾವು. ಹಾಂ ರೀ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಅಫ್ಜಲ್ಪುರ ಪಟ್ಟಣದಲ್ಲಿದ್ದೀನಿ. ಇಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಮತದಾರರಿರುವಂಥದ್ದು ಈ ಒಂದು ಪಟ್ಟಣದಲ್ಲಿ. ಅದ್ರ ಜೊತೆಗೇನೆ ಸುತ್ತಮುತ್ತ ಹಳ್ಳಿಗಳು ಕೂಡ ಈ ಪಟ್ಟಣಗಳಿಗೆ ಕೆಲವೊಂದಿಷ್ಟು ಸೇರ್ಕೊಳ್ತವೆ. ಇಲ್ಲಿರ್ತಕ್ಕಂಥ ಮತದಾರರು ಶಾಸಕ MY ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಭ್ಯರ್ಥಿಗಳು ಶಾಸಕರು ಕೂಡ ಭರ್ಪೂರ್ ಭರವಸೆ ಕೊಡ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಭರವಸೆ ಅಂತೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಇವರನ್ನೇ ಕೇಳೋಣ ಹೋಗೋಣ. ಏನು ಕೆಲಸ ಆಗ್ಬೇಕು? ನಿಮ್ಮ ದೊಡ್ಡ ಕೆಲಸ ಏನಾಗಬೇಕು? ಕೆಲಸ ಗಟಾರ ಆಗ್ಬೇಕು, ಮಾಸ್ಟರ್ ಪ್ಲಾನ್ ಆಗ್ಬೇಕು. ಅವ್ರು ಬರೋದಿಲ್ಲ, ಹೇಳೋದಿಲ್ಲ. ಎಷ್ಟು ವರ್ಷಿದ್ರಿ ಅನ್ನೋ ಅದೇ ಹೇಳೋದು. ಈಗ ಎಲೆಕ್ಷನ್ ಟೈಮ್ದಾಗ ಬಂದಾರಲ್ಲ, ಇವೆಲ್ಲ ಹೇಳಿರಿ ಅವ್ರಿಗೆ ಸಮಸ್ಯೆಗಳು ಕೇಳಿರಿ? ಅವ್ರು ಹೇಳ್ತಾರೆ ಬಾಯಲ್ಲಿ ಎಲ್ಲ ಮಾಡ್ತೇವತ್ತ. ಹಿಂಗಾದ್ರೆ ಹೆಂಗೆ ಮತ್ತೆ? ಅದೇ ನಾವು ಅದೇ ವಿಚಾರ ಮಾಡ್ಲಿಕ್ಕತ್ತೀವ್ರಿ. ಬರೋದಿಲ್ಲ, ಏನೂ ಇಲ್ಲ. ಇದು ಮೊದಲೇ ತಾಲೂಕು ಅದ. ಇವ್ರು ರೊಕ್ಕಿಗಾಗಿ ಓಟ್ ಹಾಕ್ತಾರೆ, ರೊಕ್ಕ ಕೊಡ್ತಾರೆ, ಹೋಗ್ತಾರೆ. ಅಲ್ಲಿ ಏನು ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು. ಅಫ್ಜಲ್ಪುರ ಪಟ್ಟಣದ ಮಲ್ಲಿಕಾರ್ಜುನ್ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಚೌಕ್ನಲ್ಲಿದ್ದೀನಿ. ಇಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ನೋಡೋಣ. ಏನೂ ಆಗಿಲ್ಲ ರೀ. ಅಲ್ಪ ಕೆಲಸ ಮಾಡಿ ಕೈಲಿ ಕಾಣ್ತಲ್ಲ ಕಣ್ಣಿಗೆ ರೀ ಮುಗಿ ಹಂಗಲ್ಲ ನೋಡ್ರಿ. ಇಲ್ಲಿ ಮನೆ ನೋಡ್ರಿ ಎಲ್ಲ ಇಲ್ಲೇ ಬಾದ ಸ್ಕೂಲ್ ಅದ. ಸ್ಕೂಲ್ದು ಕೆಲಸನೇ ಇಲ್ಲ. ಹುಡುಗರು ಬರ್ತಾವೆ, ತಿಗಾಡ್ತಾವ, ಟ್ರಾಫಿಕ್ ಜಾಮ್ ಮಾಡ್ತಾರೆ. ಸರಿಯಾಗಿ ರಸ್ತೆ ಇಲ್ಲ. ಅಲ್ಲಿ ಪೂರಾ ನಳ ಬಂತು ಅಂದ್ರೆ ಪೂರಾ ರೋಡ್ ಪೂರಾ ಜಾಮ್ ಆಗಿಬಿಡ್ತಾರೆ. ನೀರು ಬಂತು ಅಂದ್ರೆ ಗಟ್ರಿ ಪೂರಾ ರೋಡಿಗೆ ಬರ್ತಾವೆ. ಅಫ್ಜಲ್ಪುರ ಪಟ್ಟಣದ ಲಕ್ಷ್ಮೀ ಗುಡಿ ದೇವಸ್ಥಾನದ ಬಳಿ ಇದ್ದೀನಿ. ಇಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ನೋಡೋಣ. ಈಗ MY ಪಾಟೀಲ್ ಅವರು ಈ ಸರಿ ಗೆದ್ದರು 2 ವರ್ಷ ಆಯಿತು. ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಲತ್ತವ್ರು? ಏನು ಅಭಿವೃದ್ಧಿ ತಾಲೂಕ್ದಾಗ ಕೆಲಸನ ಏನೂ ಆಗಿಲ್ಲ ರೀ. ಏನು ಡೆವಲಪ್ಮೆಂಟ್ ಆಗಿಲ್ಲ ರೀ. ಮೊನ್ನೆ ಮಳೆ ಬಂದ್ರೆ ಇಲ್ಲಿ ಮೊಳಕಾಲ ಮಟ್ಟ ನೀರು ನಿಂತಾವ್ರಿ, ನಡ್ಲಿಗೆ ಬರಲ್ರಿ. ಅಲ್ಲಿ ಏನು ಬರೀ ಬರ್ತಾರೆ ಎಲೆಕ್ಷನ್ ಇದೆ, ಓಟ್ ಹೇಳ್ತಾರೆ, ಏನು ಮಾಡ್ತಾರೆ, ಹಾಕೇನು ಉಪಯೋಗ ಇಲ್ಲ ರೀ. ಈ ಸಾರ್ತಿ ಬರ್ದು BJP ಪಕ್ಕನೇ ರೀ. MY ಪಾಟೀಲ್ ಯಾರು ಓಟ್ ಹಾಕಲ್ರಿ ಸಾರ್ತಿ. ಇವರೇ ಇದ್ರು. ಅವರೇ ಇದ್ರಿ. ಹೊಸ ಸರ್ತಿನೂ ಮಾಡಿಲ್ರಿ, ಈ ಸರ್ತಿನೂ ಮಾಡಿಲ್ರಿ. ಇಟ್ಟಿಟ್ಟು ನೀರು ನಿಂತಾವ್ರಿ ಮೊಳಕಾಲ ಮಟ್ಟ. ಹೇಳಿದ್ರ ಎಲ್ಲ ಹೇಳಿದೇವ್. ಬರ್ರಿ ಬರ್ತಾರ, ನೋಡ್ತಾರ, ಹೋಗ್ತಾರ. ನಮ್ಗೆ ಬರೀ ಇದು ಟಿಶ್ಯೂ ಪೇಪರ್ ಮಾಡ್ಯಾರ ನಮ್ಗೆ. ಬರೀ ಓಟ್ ಹಾಕ್ತೇವೆ, ನಮ್ಗೆ ಯೂಸ್ ಮಾಡ್ತಾರ, ಖಲಾಸ್. ಮುಂದೆ ಕೇಳಲ್ಲ ನಮ್ಗೆ ಏನಿಲ್ರಿ. ಆಮೇಲೆ ನಿಮ್ಮ ಏರಿಯಾಗೆ ಬಂದು ಸಮಸ್ಯೆ ಕೇಳೋದು. ಬಂದಾರ, ಬರ್ತಾರ, ನೋಡ್ತಾರ, ಹೋಗ್ತಾರ. ಯಾವಾಗ ಮಳೆ ಬರ್ತಾವ, ನೀರು ಬರ್ತಾವ, ಬರ್ತಾರ, ನೋಡ್ತಾರ, ಹೋಗ್ಬಿಡ್ತಾರ. ಡೆವಲಪ್ಮೆಂಟ್ ವಿಚಾರದಲ್ಲಿ ಏನೈತ್ರಿ? ಕಳೆದ 2 ವರ್ಷದಲ್ಲಿ ಅಂದ್ರೆ ಈ ಸರಿ ಗೆದ್ದ ಮೇಲೆ 2 ವರ್ಷ ಆಗಿದೆ ಅವ್ರ ಪೀರಿಯಡ್ಗೆ. ಸರ್ 20 ವರ್ಷ ಆಯ್ತು ರೀ ನೋಡ್ಕೋದು ಬರ್ಲತ್ತೀನಿ. ಮಾಸ್ಟರ್ ಪ್ಲಾನ್ ಬಿ ಬಂದಿಲ್ಲ, ಯಾವುದು ಮಾಡಲ್ಲ ಈ 2 MLA. ಎಲೆಕ್ಷನ್ ಆದ್ಮೇಲೆ ಮತ್ತೇನು ಬರ ನಿಮ್ಮ ಸಮಸ್ಯೆ ಕೇಳಲಿಕ್ಕೆ? ಏನು ಕೇಳಲ್ಲ, ಬಿಡಲ್ರಿ. ಅವ್ರು ಆ ಕಡೆ, ನಾವು ಈ ಕಡೆ ರೀ. ಹಿಂಗಾದ್ರೆ ಹೆಂಗೆ ಮತ್ತೆ? ಏನು ಮಾಡ್ಬೇಕ್ರಿ? ಯಾರ ಬಲಿ ದಮ್ಮೆ ಇಲ್ಲ ಈಗ ಅವ್ರಿಗೆ ಕೇಳಾಕ. ನಿಮ್ಮ ಅಫ್ಜಲ್ಪುರ ಸಿಟಿ ಒಳಗೆ ಏನು ಸಮಸ್ಯೆಗಳು ಅವ? ಏನು ಕೆಲಸ ಆಗ್ಬೇಕ್ರಿ? ಭಾಳ ಕೆಲಸ ಆಗ್ಬೇಕ್ರಿ ಸರ್. ನಿಮ್ಮ ಶಾಸಕರು MY ಪಾಟೀಲ್ ಅವರು 2ನೇ ಅವಧಿ ಗೆದ್ದಾರೆ. ಈಗ ಕಂಟಿನ್ಯೂ ಆಗಿ 2ನೇ ಅವಧಿ ಗೆದ್ದಾರೆ. ಈ 2ನೇ ಅವಧಿ ಗೆದ್ದಾಗ ಇಡೀ ನಿಮ್ಮ ಕ್ಷೇತ್ರದಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಗಳು ಆಗ್ಲಿಕ್ಕೆ? ಏನು ಡೆವಲಪ್ಮೆಂಟ್ ಕೆಲಸನೇ ನಡೆಯಲಿಲ್ಲ ರೀ. ಏನಿಲ್ಲ, ಬರೀ ಒಂದು ಕೆಲಸ ಚಾಲೂ ಮಾಡ್ತಾರೆ, 1 ವರ್ಷ 2 ವರ್ಷ ಇರ್ತಾರೆ. ಅದು ಏನೂ ಇಲ್ಲ, ಶೂನ್ಯ. ಶಾಸಕರದ್ದು ಕೆಲಸನ ಶೂನ್ಯ ಇದೆ ಸರ್. ಈಗ ನಿಮ್ಗೆ ಏನಾದರೂ ಸಮಸ್ಯೆ ಅದ, ಭೇಟಿ ಆಗ್ಬೇಕಂತ ಸಿಗ್ತಾರಾ? ಏನು ಸಿಗಲ್ರಿ. ಅವ್ರು ಎಲ್ಲಿ ಅವರು ಗುಲ್ಬರ್ಗ ಬೆಂಗಳೂರಾಗ ಇರ್ತಾರೆ ರೀ. ಅವರು ಸುಪುತ್ರರು ಬರ್ತಾರೆ, ಆಯ್ತು. ಅವ್ರು ಬೇಕಾದ್ರೆ ಭೇಟಿ ಆಗ್ತಾರೆ, ಹೋಗ್ಬಿಡ್ತಾರೆ. ಯಾರು ಈ ಕೆಲಸ ಏನು ಕೇಳೋದಿಲ್ಲ. ಏನು ಕೆಲಸ ಆಗ್ಬೇಕು, ಏನು ಮಾಡೋದಕ್ಕೆ ಕೇಳೋದಿಲ್ಲ, ಬಿಡೋದಿಲ್ಲ. ನಮ್ಮ ತೊಂದರೆಗಳನ್ನ ಕೇಳೋರು ಯಾರು ಇಲ್ಲ ರೀ ಸರ್. ಇವಾಗ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಕೆಲವು ಪ್ರಕಾರ ನೋಡ್ಬೇಕಾದ್ರೆ ಈಗೀಗ ಆಗ್ತಾಯಿದೆ ಡೆವಲಪ್ಮೆಂಟು. ಬಟ್ ಇಲ್ಲಿರ್ತಕ್ಕಂಥ ತಹಸೀಲ್ ಆಫೀಸ್ ಆಗಲಿ ಅಥವಾ ಶಾಸಕರ ಆಡಳಿತ ಹಿಡಿತದಲ್ಲಾಗಲಿ ತಹಸೀಲ್ ಆಫೀಸಲ್ಲಿ ಯಾವ ರೀತಿ ಕೆಲಸಗಳಾಗ್ತಾಯಿಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥದ್ದು ನಾನೇ ಇವತ್ತು ಒಂದು ಕೆಲಸಕ್ಕೆ ಹೋಗಿದ್ದೆ. ಒಬ್ಬರು 3 ಹೊಡೆಯವರು ಇಲ್ಲ, ಒಬ್ಬರು ಸಹಿ ಮಾಡಿದ್ರೆ 3 ಹೊಡೆಯವರು ದಿಕ್ಕಿಲ್ಲ ಅಲ್ಲಿ ತಹಸೀಲ್ ಆಫೀಸಲ್ಲಿ. ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಇತ್ತು. ಈಗೀಗ ಮಾತ್ರ ಅಭಿವೃದ್ಧಿ ಕಾಣಲಾಗತ್ತದ. ಬಟ್ ಹಳ್ಳಿಗಳಲ್ಲಿರ್ತಕ್ಕಂಥ ರಸ್ತೆಗಳು ಪೂರ ಹದಗೆಟ್ಟವ, ಏನೂ ಉಪಯೋಗ ಇಲ್ಲ. ಅಫ್ಜಲ್ಪುರ ಪಟ್ಟಣದ ಪೂಜಾರಿ ಬಡಾವಣೆಯಲ್ಲಿದ್ದೀವಿ.
ಎಲೆಕ್ಷನ್ ಟೈಮ್ದಾಗ ಏನು ಕೆಲಸ ಆಗ್ಬೇಕಂತ ಕೇಳಿದ್ರಿ ನೋಡ್ರಿ? ಏನು ಮಾಡಿಲ್ಲಾರ ಅವ್ರು ಏನು ಮೋಣ ಕೆಲಸ ರೀ. ಈಗ ನಿಮ್ಮ ಪೂಜಾರಿ ಗಲ್ಲಿದಾಗ ಏನೇನು ಕೆಲಸಗಳಾಗ್ಯಾವ ಎಮ್ ಐ ಪಾಟೀಲ್ ಕೈ ಮೇಲೆ? ಆಗ್ಯಾವ್ರಿ, ಕೆಲಸ ಮಾಡ್ಯಾರ, ರೋಡ್ ಮಾಡ್ಯಾರ, ಲೈಟ್ ಅವು ಹಾಕ್ಯಾರ, ಆಗ್ಯಾವ್ರಿ, ಮಾಡ್ಯಾನ್ರಿ, ಪಾಟ್ ಮಾಡ್ಯಾನ. ಎಲೆಕ್ಷನ್ದಾಗ ಏನು ಭರವಸೆ ಕೊಡ್ರಿ, ಏನೇನು ಮಾಡ್ಕೊಡ್ತೀವಿ ಅಂತ ಹೇಳಿ? ಮಾಡ್ತೀನಿ, ಏನು ಕೆಲಸ ಇದ್ರೆ ಮಾಡ್ತೀನಿ ಅಂದ್ರೆ ಮಾಡ್ಯಾರಿ. ಎಮ್ ಎಲ್ ಎಮ್ ಐ ಪಾಟೀಲ್ ಅವ್ರ ಕೆಲಸದಿಂದ ಖುಷಿ ಇದೆ, ಡೆವಲಪ್ಮೆಂಟ್ ವಿಚಾರದಿಂದ ಖುಷಿ ಇದೆ ನೀವೆಲ್ಲ? ಖುಷಿ ಖುಷಿ ಖುಷಿ. ಹಾಂ ರೀ. 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100 ಕೊಡ್ತೇವೆ ರೀ ನಾವು. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ 19 ಗ್ರಾಮದಲ್ಲಿದ್ದೀವಿ. 19 ಗ್ರಾಮದಲ್ಲಿರ್ತಕ್ಕಂಥ ಮತದಾರರು ಏನು ಹೇಳ್ತಾರೆ ನೋಡೋಣ. ಯಾಕಂದರೆ 19 ಗ್ರಾಮದಲ್ಲೂ ಕೂಡ ಏನೆಲ್ಲ ಸಮಸ್ಯೆಗಳಿವೆ, ಚುನಾವಣೆ ಸಂದರ್ಭದಲ್ಲಿ ಶಾಸಕ ಎಮ್ ವೈ ಪಾಟೀಲ್ ಅವರು ಏನೆಲ್ಲ ಇವರಿಗೆ ಅಭಿವೃದ್ಧಿಯ ಭರವಸೆಗಳು ಕೊಟ್ಟಿದ್ರು, ಆ ರೀತಿಯ ಕೆಲಸ ನಡೀತಾ ಇದ್ದಾವೆ. ಇವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಮ್ ವೈ ಪಾಟೀಲ್ ಅವರಿಗೆ 2ನೇ ಸರಿನೂ ಗೆದ್ದಿದ್ದೀರಿ. ಈ ಸರಿ ಗೆದ್ಮೇಲೆ ಯಾವ ರೀತಿ ನಿಮ್ಮಲ್ಲಿ ಕೆಲಸ ನಡೆದ ಮತ್ತು ಏನು ಸಮಸ್ಯೆ ನಿಮ್ಮಲ್ಲಿ ಮೇಜರ್? ಕೆಲಸ ಎಲ್ಲ ಮಾಡ್ತಾರೆ ಸರ್. ಒಳಗೆ ಚರಂಡಿ, ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ ಇವೇ ಮೇನವರಿ. ಊರಲ್ಲಿ ನೀರು ತುಂಬಿ ನಾಲಿಗಳು ಹೊಲಸವರಿ. ನಮ್ಮಲ್ಲಿ ಏನೇನು ಕೆಲಸ ಆಗಿಲ್ಲ, ನಮ್ಮಲ್ಲಿ ಯಾವ ಕೆಲಸ ಮಾಡಿಲ್ಲ. ಇಂಥದ್ದು ಮಾಡಿ ತೋರ್ಸ್ಯಾರ ನಂದು ಹೇಳಪ್ಲೆ ನಮಗೆ ಬಾಯಿನೇ ಇಲ್ಲ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಚೌಡಾಪುರ ಗ್ರಾಮದಲ್ಲಿ, ಈ ಚೌಡಾಪುರ ಗ್ರಾಮದಲ್ಲಿ ಕೂಡ ಸುಮಾರು 4,000ಕ್ಕೂ ಹೆಚ್ಚು ಮತದಾರಿದ್ದಾರೆ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಮತದಾರರು ಶಾಸಕ ಎಮ್ ವೈ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಈ ಸಾರಿ ಏನು ಗೆದ್ದ ಮೇಲೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ಆಗ್ಯದ, ಮೇಲೆ BJP ಗೌರ್ಮೆಂಟ್ ಆಗ್ಯದ. ಏನು ಕೆಲಸ ಆಗಿಲ್ಲ, ಅಭಿವೃದ್ಧಿ ಅವು ಏನು ಮಾಡೋಕೆ ಅವ್ರ ಮನೆ ಮಾಡಪ್ಲೇ ಇಲ್ಲ. ಕೆಲಸ ಆಗ್ಬೇಕಾದ್ರೆ ಕೆಲವೊಂದು ಇರ್ತಾವ್ರಿ. ಈಗ ನೋಡ್ರಿ, ಒಂದೇ 5 ವರ್ಷ ಒಳಗೆ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಏರಿಯಾ ಸಮಸ್ಯೆ ತಗೊಂಡು ನಿಮ್ಮ ಶಾಸಕರ ಬಳಿ ಹೋದ್ರೆ ಅಷ್ಟು ಸ್ಪಂದನೆ ಮಾಡ್ತಾರ, ಸಿಗ್ತಾರ? ಮಾಡ್ತಾರೆ. ನಮ್ಮ ಹತ್ರ ಬಂದು ನಿಂತು ಹೋಗ್ತಾರೆ. ಮತ್ತೆ ಬಂದೇವ್ರಿ 190 ಅನ್ರಿ. ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಮ್ ವೈ ಪಾಟೀಲ್ ಅವರು ಕ್ಷೇತ್ರದ ಜನರಿಗೆ ಸರಳವಾಗಿ ಸಿಗ್ತಾರೆ. ಆದರೆ ಕ್ಷೇತ್ರದಲ್ಲಿರ್ತಕ್ಕಂಥ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಕ್ಷೇತ್ರದ ಜನರ ಮಾತು. ಆದರೆ ಶಾಸಕ ಎಮ್ ವೈ ಪಾಟೀಲ್ ಅವರ ಅಭಿವೃದ್ಧಿ ವಿಚಾರವಾಗಿ ಕ್ಷೇತ್ರದ ಜನರ ಅಭಿಪ್ರಾಯ 50-50 ಆಗಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.